ಆಲ್ಮೋಸ್ಟ್ 1 ಕಿಲೋಮೀಟರ್ಗಳ ಕಾಲ. ಕ್ಯಾ ಹೋಗಯ ವಿದ್ಯಾ ನೆಕ್ಸ್ಟ್ ನಾವಿವಾಗಿರೋದು ಸೌತ್ ಗೋವಾದಲ್ಲಿ ಗೈಸ್. ಇವಾಗ ಬೀಚ್ಗೆ ಎಷ್ಟೊತ್ತಿದೆ ಅಂದ 1 ಕಿಲೋಮೀಟ್ರಾ 10 ಮಿನಿಟ್ಸ್ ವಾಕು ಹೋಗ್ತಾ ಇದೀವಿ ಇವಾಗ. ಇದೆಲ್ಲ ಏನು ಮನೆಗಳ ರೆಸಾರ್ಟ್ ಅಲ್ವೋ ಮನೆಗಳು? ಹಂದಿ ಇಲ್ಲೇ ಇಲ್ಲಿ ದೊಡ್ಡದು ಇಲ್ಲೋಡ ಎಷ್ಟೊಂದು ಎಮ್ಮೆಗಳು. ಅಯ್ಯೋ ಇಲ್ಲೋಡ ಏನಂತ ಏನ್ ಕತೆ ಹೊಡಿತೀಯಾಳ? ಬೀಚ್ಗೆ ಕರ್ಕೊಂಡು ಹೋಗಿದ್ದು ಮಾಲ್ಡೀವ್ಸ್, ಲಕ್ಷದ್ವೀಪ, ಮತ್ತೆ ಪಾಂಡಿಚೇರಿ. ಲಕ್ಷದ್ವೀಪ್ ಕ್ರೂಸ್ ಅಲ್ಲೇ ಅದು ಫುಲ್ ಬೀಚ್ ಪರ್ಸನ್ಸ್ ಅಲ್ಲ ನಾವು, ಆದ್ರೆ ಬೀಚ್ಗೆ ಹೋಗ್ತೀವಿ. ಆದ್ರೆ ನಾವು ಮಂಗಳೂರಲ್ಲೇ ಬೀಚ್ಗೆ ಹೋಗಿಲ್ಲ ಇನ್ನ. ಮಂಗಳೂರಲ್ಲಿ ಇಬ್ರು ಬೀಚ್ಗೆ ಹೋಗಿಲ್ಲ. ಹೌದು, ನಮ್ಮೂರಲ್ಲಿ ಹಂಗಾಯ್ತು ನಮ್ ಕತೆ. ಎಲ್ಲೆಲ್ಲೋ ಹೋಗ್ತಿದ್ವಿ, ಮಂಗಳೂರಲ್ಲಿ ಕರ್ಕೊಂಡು ಹೋಗಿಲ್ಲ. ನಾನೇ ಕರ್ಕೊಂಡು ಹೋಗೋಣ. ವಾವ್ ನೈಸ್ ನೈಸ್. ನೋಡಿ, ನೀವೇನಾದ್ರು ಸೌತ್ ಗೋವಾಗೆ ಬಂದ್ರೆ ಕಮ್ಮಿ ಇರ್ತಾರೆ ಜನ. ನಾರ್ತ್ ಗೋವಾಗೆ ಹೋದ್ರೆ 2,000 ಕೋಟಿ ಜನ ಅಲ್ಲೇ ಇರ್ತಾರೆ. ನೋಡಿ ಎಷ್ಟು ಕಾಮಾಗಿದೆ. ಒಳ್ಳೆ ಆಕ್ಟಿವಿಟಿ ಮುಗಿಸ್ಕೊಂಡು ವಾಪಸ್ ಬಂದು ಇಲ್ಲೇ ನೀರಲ್ಲಿ ಬಿಡ್ತೀವಿ. ಇವಾಗ ವಾಪಸ್ ಆಗಿ ಗೊತ್ತಾ ಇರೋದೇ ಇದೊಂದಲ್ಲ. ಸರಿ ಅಲ್ಲ, ಇಲ್ಲೆಲ್ಲ ಹೆಂಗ್ ನೀರು ನಿಂತಿದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಕಾನ್ಸೆಪ್ಟ್ ಇದು ಅಲ್ವಾ? ಫ್ರೆಶ್ ಇಲ್ಲೇ ಸ್ನಾನ ಮಾಡ್ಬೋದಲ್ಲ. ನಾನು ಯಾವ ಬೀಚಲ್ಲಿ ಈ ತರ ನೀರು ನಿಂತಿರೋದು ನೋಡಿಲ್ಲಪ್ಪ. ನೋಡಿ ಇಲ್ಲಿ ಯಾವ ತರ ಇದು. ಹೆಂಗೆ ಊರಿಲೆಲ್ಲ ನೋಡ್ತೀವಲ್ಲ, ಈಗ ಆಟ ಆಡ್ತಿರ್ತಾರೆ, ಜುಬುಕ್ ಅಂತ ಒಳಗಡೆ ಹೋಗ್ತಾರೆ. ಬೇಡ ಈ ಕಡೆಯಿಂದ ಬರು. ಗೈಸ್ ಬರುತ್ತೆ 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 ಅಂತ ನಡ್ಕೊಂಡು ಹೋಗ್ತಾನೆ ಇದೀವಿ. ಅದೇ ಗೊತ್ತಾಗ್ತಾ ಇಲ್ಲ, ನಡ್ಕೊಂಡು ಹೋಗ್ತಾ ಇರೋದು. 1 ಕಿಲೋಮೀಟರ್ ಬಂದಿದೀವಿ ಆಲ್ಮೋಸ್ಟ್. ಉಂಡಿಗಪ್ಪ ಬಿದ್ದ ಸತ್ತೋಗಿದ್ಯಾ? ಜೆಲ್ಲಿ ಫಿಶಾ? ಹಂಗಿದೆ. ಸ್ಟಾರ್ ಫಿಶ್ ನೋಡಿ, ಸತ್ತೋಗಿದ್ಯಾ? ಹೆಂಗಿದೆಯಲ್ಲ. ಅವರು ಮೇಲ್ಗಡೆ ಅವ್ರು ಮೋಸ್ಟ್ಲಿ ಕರ್ಕೊಂಡು ಹೋಗೋರು ಇರ್ತಾರೆ ಅನ್ಸುತ್ತೆ. ಹೌದು, ಒಟ್ಟಿಗೆ ಹೋಗೋಣ. ಬಟ್ ಅಭಿ ನಾನು ಬಿದ್ರೆ ನೀವ್ ಹಿಡ್ಕೊಂಡು ನಾನು ಸ್ವಿಮ್ಮಿಂಗ್ ಮಾಡಿಸ್ಬೇಕು. ನಮ್ ಬರಲ್ಲ ಅಲ್ಲ. ನೀವೆಲ್ಲಿ ಕಲ್ತಿರೋದು? ಬಾರಿ ಅಯ್ಯಪ್ಪ ಭಯ ಆಗುತ್ತೆ. ಒಬ್ರೆ ಇದನ್ನ ಮಾಡೋಣ. ಕಾಸ್ಮೋಸ್ ಬಂದ ಕೇಳಕ್ಕೆ ಎಷ್ಟಂತೆ? 1200 प्राइस है। और टिप भी क्यों नहीं देता मालूम है? जेली फिश है, आपको लगेगा तो जेली फिश लगा कभी आपको लगा? जेली फिश बहुत है, इसके लिए टिप नहीं दे रहे। वो स्किन का एलर्जी होता है क्या? बहुत जलन आएगा, 10 मिनट तक आप रोएगा। ಹಂಗಾದ್ರೆ ಬೇಡ ಭಯ್ಯ. 1 2 3 4 5 है ಭಯ್ಯ. ಥೋड़ा ಡಿಸ್ಕೌಂಟ್ 1000 ಅಂತ ಹೇಳ್ತಾ ಇದ್ದಾನೆ. 5 ಜನ ಇದೀವಿ, ಕಮ್ಮಿ ಮಾಡ್ತೀನಿ ಅಂತಾನೆ. ಎಷ್ಟು ಕೊಡ್ತೀರಾ ಕೇಳ್ತೀನಿ. ಡಿಪ್ ಮಾಡಲ್ಲ. टिप नहीं करेंगे। 1300 ಗೆ ಬೋಟ್ ಪ್ಲಸ್ ಪ್ಯಾರಾಸೈಲಿಂಗ್ ಮಾಡಿಸ್ತೀನಿ ಅಂತ ಫೈನಲಿ. ವಾಪಸ್ ಇಂಟ್ರೆಸ್ಟ್ ಇಲ್ಲ ಪ್ಯಾರಾಸೈಲಿಂಗು. ಬಟ್ ಬೋಟಿಂಗ್ ಏನು ಅಂದ್ರೆ ಎಲ್ಲ ಒಟ್ಟಿಗೆ ಅಲ್ಲೇ ಒಂದು ರೌಂಡ್ ಕರ್ಕೊಂಡು ಹೋಗ್ತೀನಿ. ಸರಿ, ಅದನ್ನೇ ಮಾಡಿಬಿಡೋಣ ಅಂತ ಬಂದ್ರೆ ಆದಷ್ಟು ಬಾರ್ಗೇನ್ ಮಾಡಿ. 2000 ಅಂದ 1200 ಲಾಸ್ಟ್ 1200 ಬಂದ. ಯು ರೆಡಿ ಅಭಿ? ಕ್ಯಾಮ್ರಾ ಮೆಲ್ಲ
हाँ हाँ ब्लॉग सब्सक्राइब करो भैया मैं यहाँ पे मोबाइल अच्छा से लो थोड़ा ಅಲ್ಲಿ ನೋಡಿ ಸುಹಾಸು ಮೇಲ್ಗಡೆ ಅಭಿ ಗಟ್ಟಿ ಹಿಡ್ಕೊಳ್ಳಿ बैठ जाओ सर बैठ जाओ ಅಲ್ಲಿ ಅಭಿದಾರೆ तुम्हारा नाम क्या है भैया छोटू ಬಂದ್ರು ಬಂದ್ರು ಹೆಂಗಾಯ್ತು ಅಭಿ 4 ಜನ ಬೇಕು ಹಿಡ್ಕೊಳಕ್ಕೆ ಚೆನ್ನಾಗಾಯ್ತಾ ಸೂಪರ್ ಸೂಪರಾ ಹಾ ಅದ್ರ ಮೇಲೆ ಕುತ್ಕೋಬೇಕು ಆಗತ್ತೆ ಆರಾಮಾಗಿ ಕೂರ್ಬೋದು ಏನ್ ಭಯ ಆಗಲ್ಲ ಏನು ಭಯ ಜೋಕಾಲಿ ಮೇಲೆ ಹೋದಾಗ ಹಿಂಗಾಯ್ತು ಹಂಗಾಯ್ತು ತೊಳಸ್ತಾ ಹೊಟ್ಟೆ ಒಂಚೂರು ತೊಳಸ್ದಂಗಾಯ್ತು ಅಷ್ಟೇ ನಂಗೆ ಒಂಚೂರು ತೊಳಸ್ತು ಅಷ್ಟೇ ಹಿಂಗಾಗಿದೆ ಸಪ್ಪಗಾಗಿದೆ ವಿದ್ಯಂಟ ನೆಕ್ಸ್ಟ್ ರಂಜು ಹೋಗಿದ್ದಾಳೆ ಇವಾಗ ಅಭಿ ಹೋಳಿಗೆ ಹಾಕ್ಬಿಡು. ಹೆಂಗಿತ್ತು Amazing. Ultimate. ವಿದ್ಯಾ ಫುಲ್ ಮೀಟರ್ ಆಫ್ ವಿದ್ಯಾ ಹೆಂಗಿತ್ತ ಏನ So good. ಹಾರ್ತಿದ್ದೆ ಹಕ್ಕಿ ತರ ಚೆನ್ನಾಗಿದೆ. ಮೊದ್ಲೇ ಮೀಟರ್ ಆಫ್ ಮಂಜ ನೀನು ಬಿ ಸಕ್ಕದಾಗಿ ಇನ್ನೊಂದ್ ರೌಂಡ್ ಹೋಗ್ಬೇಕು ಅನ್ಸ್ತಿದೆ. ಭಾರಿ ಚಿಕ್ಕದು ಅನ್ಸ್ತಲೆ ನಂಗೂ ಇಷ್ಟೇ ಇನ್ನೊಂದ್ ರೌಂಡ್ ಕಣ್ಮುಚ್ಚಿ ಬಿಡೋದ್ರಲ್ಲೇ ಮುಗ್ದೋಗಿತ್ತು ಚೆನ್ನಾಗಿತ್ತಪ್ಪ. ಪ್ಯಾರಿಸ್ ಅಲ್ಲಿ ಮಾಡ್ಬೇಕಂತ ಅನ್ಕೊಂಡ್ವಿ. ಡನ್ ಅಂಡ್ ಡಸ್ಟೆಡ್. ಹೆಂಗಿತ್ತು ಬಿದ್ದು ಬಿಡ್ತೀನಿ ಅನ್ಕೊಂಬಿಟ್ಟೆ ನಾನು ಒಂದ್ಸರಿ ಕೈ ನೋಡ್ ನನ್ ಹೌದು ನಾನು ಗಟ್ಟಿ ಹಿಡ್ಕೊಂಡು ನೋಡಿ ಯಪ್ಪಾ ಸರಿ ಇದಾರೆ ಇಬ್ರು ನಾನು ಗಟ್ಟಿ ಭಯಕ್ಕೆ ಹಿಡ್ಕೊಂಡು ಬಿಟ್ಟೆ ಹೋಗೋಣ ಬಿದ್ರು ಬೀಳ್ಲಿ ಅಂತ ಬಿಟ್ಟೆ ಹೆಂಗ್ ಬಿಟ್ಟಿ ಧನಿಕಾ ಗೈಸ್ ನಮ್ಮ ಬೋಟ್ ರೈಡು ರೆಡಿ ಆಗಿದೆ ಒಳ್ಳೆ ಸನ್ಸೆಟ್ ಸಿಗತ್ತೆ ಕಂಡ್ರ ನಮ್ಗೆ ಚಿಕ್ಕ ಲಕ್ಕ ಮುಗೀತು ಗಾಯ್ಸ್ ಮುಗೀತು ನಮ್ಮ ರೈಡ್ ಸೊ ಅಂತೂ ಇಂತೂ ನಮ್ದು ಪ್ಯಾರಾಸೈಲಿಂಗ್ ಆಕ್ಟಿವಿಟಿ ಮುಗಿಸಿ ಇವಾಗ ಇನ್ನೇನು ಬೀಚಲ್ಲಿ ಬಿದ್ದು ಉದ್ದಾಡಿ ಸೀದಾ ರೂಮಿಗೆ ಹೋಗಿ ಮಲಗೋದು. ಸನ್ಸೆಟ್ ಆಯ್ತು. ಆಕ್ಚುಲಿ ನಾವ್ ಏನು ಪ್ಲಾನ್ ಮಾಡಿಲ್ಲ, ಎಲ್ಲಿಗೆ ಹೋಗೋದು ಏನ್ ಕತೆ ಏನು ಗೊತ್ತಿಲ್ಲ. ಗೋವಾದಲ್ಲಿ ಇವಾಗ ಇಷ್ಟು ಗೋವಾಗೆ ಬಂದಿದ್ದು Airbnb ಎಂಟರ್ ಆಗಿದ್ದು ಎಲ್ಲ ಪ್ಲಾನ್ ನಾಳೆ ಇವಾಗ ಹೋಗಿ ಮಾಡ್ಬೇಕು ಎಲ್ಲಿಗೆ ಹೋಗೋದು ಏನ್ ಕತೆ ಅಂತ. ಐಟ್ನರಿ ಎಲ್ಲ ಇವತ್ತು ಪ್ಲಾನ್ ಮಾಡಿ ನಾಳೆಯಿಂದ ನಮ್ದು ಶುರು ಗೋವಾ ಟ್ರಿಪ್. ಹೌದು, ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀವಿ. ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ಗೆ. ಸಿ ಯು ಬೈ.